ಎಕ್ಸ್ಪೆಕ್ಟೆಡ್ ಸಿನಿಮಾ, ಅತ್ಯಂತ ದೊಡ್ಡ ಸಿನಿಮಾ ಬಿಡುಗಡೆಗೂ ಮುಂಚೆನೆ ಸಿಕ್ಕಾಪಟ್ಟೆ ಚರ್ಚೆ ಮೂಲಕ ಯಶಸ್ಸನ್ನ ಕಾಣ್ತಾ ಇರುವಂತಹ ಚಿತ್ರ RRR ಚಿತ್ರದ ಒಂದು ಹಾಡಿನ ಬಿಡುಗಡೆಯ ಸಮಾರಂಭ ಇವತ್ತಿಲ್ಲಿದೆ. ಇದನ್ನ ನಡೆಸ್ಕೊಳ್ಳೋದಕ್ಕೆ ಅತಿಥಿಗಳು ವೇದಿಕೆ ಮೇಲೆ ಬರೋಕ್ಕಿಂತ ಮುಂಚೆ ಅತಿಥಿಗಳು ಆಲ್ರೆಡಿ ಅಲ್ಲಿ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ DVV ದಾನಯ್ಯ ಅವರ ನಿರ್ಮಾಣದ SS ರಾಜಮೌಳಿ ಸರ್ ಅವರ ನಿರ್ದೇಶನದ MM ಕೀರವಾಣಿ ಸರ್ ಅವರ ಸಂಗೀತ ನಿರ್ದೇಶನದ ಎಲ್ಲರ ನೆಚ್ಚಿನ ಯಂಗ್ ಟೈಗರ್ ತಾರಕ್ ಹಾಗೂ ಮೆಗಾ ಪವರ್ ಸ್ಟಾರ್ ಆದಂತಹ ರಾಮ್ ಚರಣ್, ಅಜಯ್ ದೇವಗನ್, ಆಲಿಯಾ ಭಟ್ ಅಭಿನಯದ RRR ಚಿತ್ರದ ಹಾಡನ್ನ ಇವತ್ತು ಇಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ವಿ. ಬಟ್ ಎಲ್ಲಕ್ಕಿಂತ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಚಿತ್ರವನ್ನ ಕರ್ನಾಟಕದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ KVN ಪ್ರೊಡಕ್ಷನ್ಸ್. ಸೊ ಅವ್ರಿಗೆ ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನ ನಾವು ತಿಳಿಸಲೇಬೇಕು. ಯಾಕಂದ್ರೆ ಇಂಥ ಮೆಗಾ ಸಿನಿಮಾನ ಕರ್ನಾಟಕದಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ KVN ಪ್ರೊಡಕ್ಷನ್ಸ್ ಸಂಸ್ಥೆಯ ವೆಂಕಟ್ ಸರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ವೆಂಕಟ್ ಸರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅ ಮ್ಯಾನ್ ವಿತ್ ಅ ಗ್ರೇಟ್ ವಿಷನ್. ಸಿನಿಮಾ ಬಗ್ಗೆ ಅವ್ರಿಗಿರುವಂತಹ ಪ್ಯಾಷನ್ ಎಲ್ರಿಗೂ ಗೊತ್ತಿದೆ. ಇನ್ಫ್ಯಾಕ್ಟ್ he has a board outside his office which says that we don't make cinemas to make money, we make money to make more cinemas ಅಂತ. ಸೊ ಕ್ವಾಲಿಟಿ ಸಿನಿಮಾಸ್ನ ಕೊಡಬೇಕು ಅನ್ನೋದು ಅವರ ಇಚ್ಛೆ. ಅದರ ಒಂದು ಮೂಲಕ RRR ಅನ್ನ ಕರ್ನಾಟಕದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಮೇ ಐ ರಿಕ್ವೆಸ್ಟ್ ಮಿಸ್ಟರ್ ವೆಂಕಟ್ ನಾರಾಯಣ್ ಸರ್ ಟು ಪ್ಲೀಸ್ ಕಮ್ ಆನ್ ಡಯಸ್. Thank you everyone. Over to you, sir. Namaskara and hearty welcome. Welcome to legendary filmmaker Rajamouli sir, producer of RRR ದಾನಯ್ಯ ಅವರಿಗೆ, ಮತ್ತೆ ರಮಾ ರಾಜಮೌಳಿ ಮೇಡಮ್ ಅವರಿದ್ದಾರೆ ಇಲ್ಲಿ, ಮೇಡಮ್ಗೆ ನಮ್ಮ ಫ್ರೆಂಡು ಸಾಯಿ ಅವರಿದ್ದಾರೆ. ಎಲ್ಲರಿಗೂ ಸ್ವಾಗತ ಫಾರ್ ದಿಸ್ ಸಾಂಗ್ ಲಾಂಚ್ ಇವೆಂಟ್. It's pride and privilege for us at KVN Productions to associate with RRR, yet other masterpiece from Rajamouli sir, and present it to people of Karnataka. Sir, I've been, like many people, been your fan right from student number 1, and from then on with each and every movie you have raised the bar, raised the benchmark, expanded most importantly the industry and the market. We all know his ability to involve us in emotional scenes and excite us with the elevation scenes is unmatched and unparalleled. Bahubali, as you all know, is a trend-setting movie which transcended regional movie into Indian movies. He broke the barriers of regional cinema. Today, sir, you are the inspiration for many filmmakers to think big, dream big, and execute projects at a large scale. You will always be remembered as trendsetter and path breaker when it comes to cinema, and also for people who want to expand their thinking. When Bahubali got released, I had nothing to do with movies. I watched the movie at 4 a.m. in the morning. I got so excited. I hosted the movie in the theater, hiring the split theaters 4 times for all the people. Today, I'm very happy to associate and officially present RRR to the people of Karnataka. Somewhere we used to be in Bahubali, though ಇದು ಕರ್ನಾಟಕ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ ನಾವೆಲ್ಲ ನೋಡ್ತೀವಿ, ಎಲ್ಲ ಭಾಷೆಯ ಪಿಕ್ಚರ್ ನೋಡ್ತೀವಿ. ಬಟ್ ಆದರೆ ಬಾಹುಬಲಿ ಕನ್ನಡದಲ್ಲಿ ಬಂದಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಜನಕ್ಕೆ, ಕನ್ನಡ ಮಾತ್ರ ನೋಡೋ ಜನಕ್ಕೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ಈ ಸಾರಿ RRR ಕನ್ನಡದಲ್ಲಿ ಬರ್ತಾ ಇದೆ. ನಿಮಗೆ ಯಾವ ಭಾಷೆ ಇಷ್ಟನೋ ಎಲ್ಲ ಭಾಷೆದಲ್ಲಿ ನೋಡ್ಬೋದು. ಬೇಕಂದ್ರೆ entire people of Karnataka will enjoy this epic magnum opus movie. With these words, I once again welcome Rajamouli sir to Bangalore to launch the song of Janani, and hearty welcome to media friends and everybody. Thank you. Venkat sir, I request you to please be here. ಕರ್ನಾಟಕದಲ್ಲಿ ಈ ಸಿನಿಮಾನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಬಟ್ ಇಂಥ ಒಂದು ಮೆಗಾ ಸಿನಿಮಾನ ನಿರ್ಮಾಣ ಮಾಡ್ತಾ ಇರುವಂಥ
ಆನಯ್ಯ ಸರ್ ಇಲ್ಲೇ ಇದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಕರೆದು ಐ ರಿಕ್ವೆಸ್ಟ್ ಯು ಟು ವೆಲ್ಕಮ್ ಹಿಮ್ ಆನ್ ಡೈಸ್ ಫಾರ್ಮಲಿ ಪ್ಲೀಸ್. Sir, happy welcome to you. Can you have the bouquet? ಡಿ.ವಿ.ವಿ. ದಾನಯ್ಯ ಸರ್ ಅವರ ಅದ್ಧೂರಿ ನಿರ್ಮಾಣಕ್ಕೆ ಇನ್ನೊಂದು ಹೆಸರು. ಸಿನಿಮಾ ಅಂದ್ರೆ ಎಷ್ಟು ಅದ್ಧೂರಿತನ ತೋರಿಸ್ತಾರೆ ಅದನ್ನ ಟ್ರಿಪಲ್ ಆರ್ ಅಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಅಂಡ್ ಇವತ್ತು ಈ ಒಕೇಶನ್ ಅಲ್ಲಿ ಐ ರಿಕ್ವೆಸ್ಟ್ ದಾನಯ್ಯ ಸರ್ ಟು ಪ್ಲೀಸ್ ಸ್ಪೀಕ್ ಅ ಫ್ಯೂ ವರ್ಡ್ಸ್. ಥ್ಯಾಂಕ್ ಯು ಸರ್, ಬಟ್ ಹಿಸ್ ಸೈಲೆನ್ಸ್ ಸೆಡ್ ಇಟ್ ಆಲ್. ಅವರು ಮಾತು ಕಮ್ಮಿ ಆಡ್ತಾರೆ, ಬಟ್ ಸಿನಿಮಾ ಬಜೆಟ್ ವೈಸ್ ತುಂಬಾ ದೊಡ್ಡದಾಗಿರುತ್ತೆ ಅಂತ ನಾವೆಲ್ಲರಿಗೂ ಗೊತ್ತು. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್, ಥ್ಯಾಂಕ್ ಯು. And now ಇವ್ರ ಬಗ್ಗೆ ಏನು ಹೇಳೋಣ ನಾವು. A visionary who needs no introduction. So it's such an honor to see you right in front of my eyes actually, because ವೆಂಕಟ್ ಸರ್ ಹೇಳ್ದಂಗೆ ಬಾಹುಬಲಿ ಅನ್ನೋ ಒಂದು ಸಿನಿಮಾನ ಅವರು ನಮ್ಮ ಇಂಡಸ್ಟ್ರಿಗೆ ಕೊಟ್ಟಾಗ ವಿಶ್ವದಾದ್ಯಂತದ ಕಣ್ಣುಗಳು ಭಾರತಕ್ಕೆ ಒಮ್ಮೆ ತಿರುಗೋ ಹಾಗೆ ಮಾಡಿದಂಥ ವಿಷನರಿ ಎಸ್ ರಾಜಮೌಳಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ನಾವು ಬರಲೇಬೇಕು ಇಲ್ಲಿ ವೇದಿಕೆ ಮೇಲೆ. And today we are very happy to have you here, sir. So ಟ್ರಿಪಲ್ ಆರ್ ಮೂಲಕ ಜನನಿ ಅನ್ನೋ ಹಾಡನ್ನ ಇವತ್ತು ಲಾಂಚ್ ಮಾಡ್ತಿದ್ದಾರೆ. ವೆಲ್ಕಮ್ ಟು ಬ್ಯಾಂಗ್ಳೂರು ಸರ್. Sir, over to you, sir. Hello. First of all, thank you, Venkat. Thank you for being a part of our fantastic being associated with you for this. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ನನ್ನ ಎರಡು ವಿಷಯದಲ್ಲಿ ಕ್ಷಮಿಸಬೇಕು. ಒಂದು, ನನ್ನ ಕನ್ನಡ ಬಗ್ಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗೋದಿಲ್ಲಪ್ಪ, ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎರಡು, ಭಾಳ ದಿನಗಳ ನಂತರ ನಿಮ್ಮ ಮುಂದೆ ಬಂದು ಪ್ರೆಸ್ ಮೀಟ್ ಇರ್ತಾ ಇಲ್ಲ, ಇಂಟರ್ವ್ಯೂಸ್ ಇರ್ತಾ ಇಲ್ಲ, ನಾನೇ ಮಾತಾಡ್ತಾ ಇದ್ದೀನಿ. But next month we are definitely going to come. We are going to have the trailer release in the first week of December, and we are going to have just I am talking with Venkat Garu. We are going to have a very grand pre-release event in Karnataka. That also we are going to come along with the stars, crew, not just me, Tarak, Karan, Alia, Ajay sir, everyone will be there. At that time we are going to have all the interviews, all the questions you are going to ask, you are going to give the answers. But today, I want it to be all about Janani. I am not even calling it a song launch. When it's saying we are launching the song, I am not even saying it's a song launch. I am not even calling it a promotional event. Right? When we do promotions, it will be in a much larger grand gala event and all that. Today I just want to share our soul of RRR with you. We haven't yet released the song, what I'm going to show you. We haven't launched it online yet. I wanted to share with you
You already know from my previous films or from the promotional material we released on RRR, or the fact that we have two big superstars in the film, you know what kind of spectacular events, spectacular sequences, action moments, emotional moments that RRR is going to have. But underlying all those sequences, all those spectacular moments, there is an emotion. Unless there is an emotion, I just cannot go and make a scene or a song or a movie or anything. Behind every action sequence, there is an emotion. Even a mass number like Hadinatu, that's released and going viral, even that kind of mass number also has an underlying emotion running through it. So if you just go inside those emotions, if you still dig deeper, what is that tying all these emotions together? What is that holding them together? What is that that's making them spectacular that they are? There is something at the heart of it. That is what we call the soul of RRR, genuine. And it's not easy to find it. Doing re-recording for a film is one of my most exhilarating experiences, working with my brother Arun Kirwani. Because he dissects the film, he says he just doesn't do re-recording for the spectacular action sequences or anything first. He goes to find where the heart of the film is. And once he finds the heart of the film, first he does re-recording for that. He did the same thing for RRR. But he said something is missing. I still need to find that missing spark. I just still need to find it. This went on for 2 months. We are doing RRR for the background score for the rest of the film, but he still didn't find that soul. And suddenly one day after 2 months, he came up and he just composed one music piece, and he extended the music piece, and he said, "Now we found it." And the moment we heard it, it was like, oh my God, this is so heartful, this is so soulful. This is not a spectacular musical extravaganza. It is so simple, but at the very heart, it is so soulful. At the moment, we decided this is the soul anthem of RRR. And today, I want to share it with you. I'm so proud to share that with you. I just want you to experience it. Don't look at it like a promotional event. That we will do later. We have so much of time to do it. Today, I just want you to experience it. Thank you very much. Thank you so much, sir. So then, ತುಂಬಾ ಟೈಮ್ ವೇಸ್ಟ್ ಮಾಡಿದೆ. ರಾಜಮೌಳಿ ಸರ್ ಹೇಳ್ದಂಗೆ ಸೋಲ್ ಆಂಥಮ್ ಆಫ್ RRR ಈಗ ನಿಮ್ಮ ಮುಂದೆ. Hello? Yeah, it is zoomed in, the picture is zoomed in, not playing in the proper format. Asha,
ಸಮಟೈಮ್ಸ್ ವರ್ಡ್ಸ್ ಫಾಲ್ ಶಾರ್ಟ್. ಕೆಲವೊಂದ್ಸಲಿ ಸ್ಪೀಚ್ಲೆಸ್ ಆಗ್ತೀವಿ ಈ ಥರ ಹಾಡನ್ನು ನೋಡಾದ್ಮೇಲೆ. ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್ ರೆಂಡಿಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಸರ್ ಒನ್ಸ್ ಅಗೇನ್. ದೇ ಜಸ್ಟ್ ವಾಂಟ್ ಟು ಹ್ಯಾವ್ ಅ ಫೋಟೋಗ್ರಾಫ್. ಆ್ಯಂಡ್ ರಾಜಮೌಳಿ ಸರ್ ಹೇಳ್ದಂಗೆ ಇದು ಯಾವ ಪ್ರೆಸ್ ಮೀಟ್ ಥರನೋ ಅಥವಾ ಇದು ಯಾವುದೋ ದೊಡ್ಡ ಸೆಲೆಬ್ರೇಷನ್ ಥರ ಅಲ್ಲ, ಮನಸ್ಸನ್ನು ಮೀಟೋ ಅಂತ ಸೋಲ್ಫುಲ್ ರೆಂಡಿಷನ್. ಜನನಿ ಅನ್ನೋ ಹಾಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ನಿಮ್ಮ ಹೃದಯಗಳಿಗೆ ತಲುಪಿಸ್ಬೇಕಂತ ಮಾತ್ರ ಇವತ್ತು ಅವ್ರು ಬಂದಿರೋದು. ಖಂಡಿತವಾಗ್ಲೂ ಸರ್ ಹೇಳ್ದಂಗೆ 7th January ಸಿನಿಮಾ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಬಟ್ ಟುಡೇ ಇಟ್ ವಾಸ್ ಆಲ್ ಅಬೌಟ್ ಜನನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು ಎವ್ರಿವನ್. ಇಲ್ಲಿ ಆಗಮಿಸಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.